ಕೆಎಸ್ಆರ್ಟಿಸಿ ಬಸ್ನ ಕಿಟಕಿಯಲ್ಲಿ ಮಹಿಳೆಯೊಬ್ಬರ ತಲೆ ಲಾಕ್ ಆಗಿದೆ. ಎಲ್ಲಿ ಆಗಿರೋದು ಈ ಘಟನೆ? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಪ್ರಯಾಣದ ವೇಳೆ ಮಹಿಳೆ ತಲೆ ಲಾಕ್ ಆಗಿದೆ. ಕೆಲ ಕಾಲ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಪ್ರಯಾಣದ ವೇಳೆ ಉಗುಳೋಕೆ ತಲೆಯನ್ನ ಮಹಿಳೆ ಹೊರ ಹಾಕಿದ್ರು. ಕೆಎಸ್ಆರ್ಟಿಸಿ ಚಾಲಕ ನಿರ್ವಾಹಕನಿಂದ ಮಹಿಳೆಯ ರಕ್ಷಣೆ ಆಗಿದೆ. ಉಗುಳುವ ವರದಲ್ಲಿ ಕಿಟಕಿಯ ಸಣ್ಣ ಸಂದಿಯೊಳಗೆ ತಲೆಯನ್ನ ಹಾಕಿದ್ರು ಮಹಿಳೆ. ಹೊರ ಹಾಕಿದ ತಲೆ ಒಳಗೆ ಬಾರದೆ ಅಲ್ಲೇ ಲಾಕ್ ಆಗಿದೆ. ಕಿಟಕಿಯ ಸಣ್ಣ ಜಾಗ ಇದ್ದ ಕಾರಣ, ಕಿಟಕಿಯಲ್ಲಿ ಸಣ್ಣ ಜಾಗ ಇತ್ತು. ಅರ್ಧ ಗಂಟೆಗೂ ಹೆಚ್ಚು ಕಾಲ ತಲೆ ಲಾಕ್ ಆಗಿತ್ತು. ಈ ವೇಳೆ ಮಹಿಳೆಯ ತಲೆಯನ್ನ ಕೆಎಸ್ಆರ್ಟಿಸಿ ಬಸ್ನ ಚಾಲಕ ಹಾಗೆ ನಿರ್ವಾಹಕ ಗಮನಿಸಿದ್ದಾರೆ. ಲಾಕ್ ಆಗಿದ್ದಂಥ ಮಹಿಳೆಯ ಪರದಾಟ ಕಂಡು ಬಸ್ ನಿಲ್ಲಿಸಿದ್ದಾರೆ ಚಾಲಕ. ಬಳಿಕ ಜಾಗರೂಕತೆಯಿಂದ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಈ ವಿಡಿಯೋ ಎಲ್ಲೆಲ್ಲೂ ವೈರಲ್ ಆಗ್ತಾ ಇದೆ. ಪಾಪ ಉಗುಳಬೇಕು ಅಂತೇಳಿ ತಲೆಯನ್ನ ಹೊರ ಹಾಕಿದ್ದಾರೆ, ಆದ್ರೆ ತಲೆಯನ್ನ ಒಳಗೆ ತೆಗೆದುಕೊಳ್ಳೋಕೆ ಆಗ್ಲೇ ಇಲ್ಲ. ಕಿಟಕಿಯಲ್ಲಿ ಅವರ ತಲೆ ಸಿಲುಕಿ ಎಷ್ಟು ಒದ್ದಾಡಿದ್ರು ಅಂತ ಗಮನಿಸ್ತಾ ಇರ್ಬೋದು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಪಾಪ ಒದ್ದಾಡಿದ್ದಾರೆ. ಬೆಂಗಳೂರಿನಲ್ಲಿ ಆಗಿರುವಂತ ಘಟನೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ತೆಗೆದ್ಬಿಟ್ಟು ಏನ್ ಮಾಡ್ತೀಯ? ಇದನ್ನ ತಳ್ಳಪ್ಪ, ಈ ಕಡೆ ತಳ್ಳು 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 ಅದನ್ನ. ಒಳಗೆ ತಳ್ಳು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ, ಮಹಿಳೆಯ ತಲೆ ಬಸ್ನ ಕಿಟಕಿಯಲ್ಲಿ ಲಾಕ್ ಆಗಿದೆ. ಎಲ್ಲಾಗಿರೋದು ಘಟನೆ? ಹೆಂಗೆಲ್ಲ ಘಟನೆ ಹೆಂಗಾಯ್ತು ಇದು? ಸಂಪತ್, ಈ ಮಹಿಳೆ ಸದ್ಯ ಪರದಾಟ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪರದಾಟದ ಸಂಬಂಧಪಟ್ಟಾಗೆ ವಿಡಿಯೋ. ಈ ವಿಡಿಯೋ ಸಂಬಂಧಪಟ್ಟಾಗೆ ನೋಡೋದಾದ್ರೆ, ಕೆಎಸ್ಆರ್ಟಿಸಿಯ ಬಸ್ ನಲ್ಲಿ ಮಹಿಳಾ ಪ್ರಯಾಣಿಕರೇನು ಪ್ರಯಾಣಿಕೆ ಒಬ್ಬಾಕೆ ಏನಿದಳು, ಈ ತಾಯಿ ಆ ಬಸ್ ನಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಸಂಚಾರದ ಅವಧಿಯ ಸಂದರ್ಭದಲ್ಲೇ ಕಿಟಕಿಯಿಂದ, ಸಣ್ಣ ಕಿಟಕಿಯಿಂದ ತಲೆಯನ್ನ ಆಚೆ ಹಾಕಿ ಉಗುಳೋಕೆ ಪ್ರಯತ್ನ ಪಟ್ಟಿದ್ದಾಳೆ. ಉಗುಳಕ್ಕೆ ತಲೆ ಹಾಕಿದಂತ ಸಂದರ್ಭದಲ್ಲಿ ಹೊರ ಹಾಕಿದಂತಹ ತಲೆ ಒಳಗ್ ಬರೋದಿಲ್ಲ. ಈ ಕಿಟಕಿಯಲ್ಲಿ ಸದ್ಯ ಅರ್ಧ ಗಂಟೆಗಿಂತಲೂ ಹೆಚ್ಚು ಕಾಲ ತಲೆ ಏನು ಈ ಪರದಾಟ ನಡೆಸಿರುವಂತಹ ಮಹಿಳೆ ಸಂಬಂಧಪಟ್ಟ ಏನು ಈ ವಿಜುವಲ್ ಏನ್ ತೋರಿಸ್ತಾ ಇದೀವೋ, ಅರ್ಧ ಗಂಟೆಗಿಂತಲೂ ಹೆಚ್ಚು ಕಾಲ ಕಿಟಕಿಯಲ್ಲೇ ಆಕೆಯ ತಲೆ ಲಾಕ್ ಆಗುತ್ತೆ. ಆ ಲಾಕ್ ಆಗಿರುವಂತ ಸಂದರ್ಭದಲ್ಲಿ ಈ ಡ್ರೈವರ್ ಚಾಲಕರು ಇರ್ತಾರೆ, ಬಲಭಾಗದಲ್ಲೇ ಲಾಕ್ ಆಗಿರುವಂತ ಕಾರಣದಿಂದಾಗಿ ಚಾಲಕರಿಗೆ ಕೂಡ್ಲೇ ಕಾಣಿಸುತ್ತೆ. ಕಾಣಿಸಿದ್ದಂಗೆ ಬಸ್ ಅನ್ನ ನಿಲ್ಸಿ ಆ ಒಂದು ಸಂದರ್ಭದಲ್ಲಿ ಆ ಮಹಿಳೆಯ ತಲೆಯನ್ನ ಮತ್ತೆ ಹೊರಗಡೆ ಏನ್ ಹಾಕಿತ್ತೋ ಒಳಗಡೆ ತಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಆದ್ರೆ ಸಣ್ಣದಾದಂತಹ ಕಿರಿದಾದಂತಹ ಜಾಗ ಇದ್ದಂತ ಕಾರಣದಿಂದಾಗಿ ಈಕೆ ತಲೆ ಆಚೆ ಬರ್ತಿದ್ದಂಗೆ ಒಳಗೆ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಪರದಾಟ ಆಗುತ್ತೆ. ಸುಮಾರು ಅರ್ಧ ಗಂಟೆಗಿಂತಲೂ ಹೆಚ್ಚು ಕಾಲ ಪರದಾಟದ ಬಳಿಕ ಆ ಮಹಿಳೆಯ ತಲೆ ಒಳಗೆ ಒಂದು ರಕ್ಷಣೆ ಮಾಡಿ, ಆ ಮಹಿಳೆಯನ್ನ ರಕ್ಷಣೆ ಮಾಡಿ ಒಳಗೆ ಕಳಿಸುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಸದ್ಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ, ಜೊತೆಗೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ನಡುವೆಯೂ ಕೂಡ ವೈರಲ್ ಆಗ್ತಾ ಇದೆ. ಈ ರೀತಿಯಂತ ಒಂದು ಸಮಸ್ಯೆ ಆಗಾಗ ಆಗ್ತಾ ಇರತ್ತೆ. ಈ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನ ಮಾಹಿತಿ ಕೇಳಿದ್ರೆ, ಸದ್ಯ ಇದು ಯಾವ ಮಾರ್ಗದಲ್ಲಿ ಆಗಿದೆ ಎನ್ನುವಂತ ಇನ್ನೂ ಕೂಡ ಗಮನಕ್ಕೆ ಇಲ್ಲ. ನಾವು ಕೂಡ ಪ್ರಯತ್ನ ಮಾಡ್ತಿದ್ದೇವೆ, ಏನಾದ್ರೂ ಆಗಿರಬಹುದಾ, ಗಾಯ ಆಗಿರ್ಬಹುದಾ ಎನ್ನುವಂತ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಸದ್ಯಕ್ಕಂತೂ ಕೆಎಸ್ಆರ್ಟಿಸಿ ಒಂದು ಅಧಿಕಾರಿಗಳು ಮಾಡ್ತಿರುವಂತದ್ದು. ಒಟ್ಟಾರೆ ಏನು ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ರಾಜ್ಯದಲ್ಲಿ ಜೂನ್ 11 ಬಂದ್ರೆ ಶಕ್ತಿ ಯೋಜನೆ ಎನ್ನುವಂತ ಜಾರಿಯಾಗಿ 1 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಪ್ರತಿ ಬಸ್ನಲ್ಲೂ ಕೂಡ ಮಹಿಳಾ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇರುವಂತ ಕಾರಣದಿಂದಾಗಿ ಸೀಟ್ಗಾಗಿ ಪರದಾಟ ಸೇರಿದಂತೆ ಬಡಿದಾಟ ಎಲ್ಲವೂ ಕೂಡ ಆಗ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಮಹಿಳೆಯ ಈ ರೀತಿಯಾದಂತ ಒಂದು ಪ್ರಕರಣ ಇದೇ ಮೊದಲ ಬಾರಿಗೆ ಕಂಡಿದ್ದು. ಸಾಮಾಜಿಕ ಜಾಲತಾಣದಲ್ಲಿ ಏನು ವಿಡಿಯೋಗಳನ್ನ ನೋಡ್ತಿರುವಂತಹ ಜನರು ಕೂಡ ಯಾಕೆ ಬೇಕಾಗಿತ್ತು ಈ ರೀತಿಯಾದಂತ ಒಂದು ಅವ್ಯವಸ್ಥೆ, ನಿಮಗೆ ತಲೆ ಹಾಕುವಂತದ್ದು ಏನಿತ್ತು, ಉಗುಳುವಂತದ್ದು ಏನಿತ್ತು ನಿಮಗೆ ಎನ್ನುವಂತ ಇಲ್ಲಿ ಸಾಮಾಜಿಕ ಜಾಲತಾಣ ಜನರು ಕೂಡ, ಸೋಷಿಯಲ್ ಮೀಡಿಯಾ ಬಳಕೆದಾರರು ಕೂಡ ಒಂದು ರೀತಿಯಂತ ಕಾಮೆಂಟ್ ಗಳನ್ನ ಹಾಕ್ತಿರುವಂತದ್ದು ಕಂಡು ಬರ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.